ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ 7:45 8 ಗಂಟೆ ಅಷ್ಟೊತ್ತಿಗೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ತೀರ್ಕೊಂಡಿದೆ ಮತ್ತು ಸುಮಾರು 12 ಜನರಿಗೆ ಗಾಯಗಳಾಗಿದ್ದಾವೆ. ಅದರಲ್ಲಿ ಇಬ್ಬರು ಇನ್ನೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಮತ್ತು ರಿಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದು ಭಾಳ ದುರದೃಷ್ಟಕರ, ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಸಿಲಿಂಡರು ಅದು ಯಾವ ರೀತಿ ಅದು ಓಪನ್ ಆಗಿದೆ ಅದೆಲ್ಲ ನೋಡಬೇಕು, ಗೊತ್ತಾಗಬೇಕು. ಇನ್ವೆಸ್ಟಿಗೇಷನ್ ಅದು ಗ್ಯಾಸ್ ಎಲ್ಲ ರಾತ್ರಿ ಎಲ್ಲ ಗ್ಯಾಸ್ ಹೊರಗಡೆ ಬಂದು ಅದು ಬ್ಲಾಸ್ಟ್ ಆಗಿದೆ. ಅದರಿಂದ ಇದು ಭಾಳ ಚಿಕ್ಕ ಚಿಕ್ಕ ಮನೆಗಳು, ಒಂದೊಂದು 5 ಅಡಿ 10 ಅಡಿ ಈ ರೀತಿ ಇರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಪರಿಹಾರ ಅನ್ನೋದು ತಂದೆ ತಾಯಿಗಳಿಗೆ, ಜೊತೆಗೆ ಇಂಜೂರ್ಡ್ ಅವರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟು ಇದೆಲ್ಲ ಫ್ರೀ ಆಗಿ ಮಾಡ್ತಕ್ಕಂಥದ್ದು. ಮನೆಗಳನ್ನು ಕಟ್ಟಿಸ್ಬೇಕು ಅಂತ ಯಾರು ಅಭಿವೃದ್ಧಿ ಆಫೀಸರ್ ಮನೆಗಳು ಡ್ಯಾಮೇಜ್ ಆಗಿರೋರು ಕೇಳ್ತಿದ್ದಾರೆ. ಅದನ್ನೆಲ್ಲ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತ ಈಗಾಗಲೇ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ಜಮೀರಾದ ಅವರ ಇಲಾಖೆ ಹೇಳಿದ್ದಾರೆ. ಅದನ್ನು ಸರ್ಕಾರ ಮಾಡಿಸ್ಕೊಡುತ್ತೆ. ನಮ್ಮವರು ಪೊಲೀಸವರಾಗಲಿ ಮತ್ತು ಅಗ್ನಿಶಾಮಕ ತಕ್ಷಣ ಮಾಡಿದ್ದಾರೆ. ಅಲ್ಲಿನ ಪರಿಸರ ನೋಡಿದ್ರೆ ಭಾಳ ಚಿಕ್ಕ ಚಿಕ್ಕ 10-12 ಮನೆಗಳು ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರ್ತಕ್ಕಂಥದ್ದು. ಒಂದು ಸಮಾಧಾನಕರವಾದದ್ದು ಅಂತ ಹೇಳಿದರೆ ಅಲ್ಲಿ ಅಂಗನವಾಡಿ ಮಾಡ್ತಾಯಿದ್ರು. ಸುಮಾರು 16 ಜನ ಮಕ್ಕಳು ಅಲ್ಲಿ ಇದ್ರು ಅಂತೇಳಿ ಕೇಳ್ತಾರೆ. ಸ್ವತಂತ್ರ ದಿನಾಚರಣೆಯಿಂದ ಅದು ರಜೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ 16 ಜನ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿ ಅದು ಒಂದು ಸಮಾಧಾನವನ್ನು ತರ್ತಕ್ಕಂಥದ್ದು. ಇಂಥ ಕಡೆ ಮಾಡುವಾಗ ಇಲಾಖೆಯವರು ಕೂಡ ಹೆಚ್ಚು ಗಮನ ಹರಿಸಬೇಕು. ಭಾಳ ಒಬ್ಬರು ಕೂಡ ಒಳಗಡೆ ಹೋಗೋದಿಲ್ಲ. ಇಂಥ ಕಡೆ ಅಂಗನವಾಡಿ ಯಾರು ಪರ್ಮಿಷನ್ ಕೊಟ್ಟು ಯಾರಿಗೆ ಅಂತ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಒಟ್ಟಾರೆ ಇದು ಭಾಳ ದುರದೃಷ್ಟಕರ ಅಂತ ಹೇಳಿ ನಮ್ಮ ಸಮಾಜದ ಹಿರಿಯ ಸ್ವಾಮಿಗಳು ಭಾಳ ತಾಳ್ಮೆಯಿಂದ ಅವರೇ ಧಾರ್ಮಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತಾದಿಗಳೆಲ್ಲ ಇದ್ದಾರೆ. ಕೆಲವು ವರ್ಷದಿಂದ ಆಯಿತು, 25 ವರ್ಷದಿಂದ ಅವರ ಮಠ ಸ್ಥಾಪನೆ ಆಯಿತು. ಈಗ ಒಬ್ಬರು ಯುವಕರಿಗೆ ಅವರು ತಾವು ಸಿಎಂ ಮಾಡಿದ್ರು, ತಾವು ಸಿಎಂ ಆಗಬೇಕು ಅಂತ ಕೂಡ ಸಾಕಷ್ಟು ಬಾರಿ ಹೇಳಿದ್ರು. ನನಗೆ ಆಶೀರ್ವಾದ ಮಾಡಿದ್ರು, ನಿರ್ಮಲ ಮನಸ್ಸಿನಿಂದ ಅವ್ರು ಆಶೀರ್ವಾದ ಮಾಡಿದ್ರು. ಅವ್ರ ಬಗ್ಗೆ ನಮಗೆಲ್ಲ ಬಹಳ ಅಪಾರವಾದಂಥ ಗೌರವಾದಂಥದ್ದು. ನೋಡ್ರಿ, ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಗಿತ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಬಿಜೆಪಿ ಬೇರೆ ಏನಿಲ್ಲ, ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ.